ಅಷ್ಟಕ್ಕೂ ಕೇಸ್ ಡೀಟೇಲ್ಸ್ ಏನು? ಸರ್, ಕೆಲವು ಜನ ವರ್ಕರ್ಸ್ ಮಾರ್ನಿಂಗ್ ವರ್ಕ್ ಮಾಡೋದಕ್ಕೆ ಕ್ವಾರಿಗೆ ಬಂದು ಕಾರ್ನ ನೋಡಿ ಸ್ಟೇಷನ್ಗೆ ಕಾಲ್ ಮಾಡಿದ್ರು ಸರ್. ಆ ಕಾರು ಬಿಸ್ನೆಸ್ ಮ್ಯಾನ್ ಇಂಡಸ್ಟ್ರಿಯಲಿಸ್ಟ್ ಸೂರ್ಯವಂಶದ ಜೈಸೂರಿ ಅವ್ರದ್ದು ಸರ್. ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂದು ಮೋರಿ ಕೆಳಗೆ ಪೂರ್ತಿಯಾಗಿ ಬರ್ನ್ ಆಗಿರೋ ಒಂದು ಡೆಡ್ ಬಾಡಿ ಸಿಕ್ಕಿದೆ ಸರ್. ಈ ಕಾರ್ಗೂ ಆ ಬಾಡಿಗೂ ಏನಾದ್ರು ಸಂಬಂಧ ಇರ್ಬೋದು ಅಂತ ಎಂಕ್ವೈರಿ ಮಾಡ್ತಿದ್ದೀವಿ ಸರ್. ಮತ್ತೆ ನಾನೇನ್ ಮಾಡ್ಬೇಕು? ಸಾರಿ ಸರ್. ಇಟ್ಸ್ ಓಕೆ ಪ್ರಕಾಶ್, ಜೋಕ್ ಮಾಡಿದೆ. ಆ ಬರ್ನ್ ಆಗಿರೋ ಬಾಡಿ ಹಾಗೆ ಇದೆಯಲ್ಲ ಪ್ರಕಾಶ್, ಬನ್ನಿ ನೋಡೋಣ. SPB ಅವ್ರ ಸಾಂಗು. ಜೈ ಕೂಡ ನನ್ನ ಹಾಗೆ SPB ಅವ್ರ ದೊಡ್ಡ ಫ್ಯಾನ್ ಅನ್ಸುತ್ತೆ. ವೆರಿ ನೈಸ್ ಅಲ್ವಾ ಸರ್? ಈ ಸೀರಿಯಸ್ ಸಿಚುವೇಶನ್ ಅಲ್ಲಿ ಕೂಡ ನೀವಿಷ್ಟು ಜೋವಿಯಲ್ ಆಗಿ ಹೇಗಿದ್ದೀರಾ? ಪ್ರಕಾಶ್ ಹಾಡು ಕೇಳ್ತಾ ಎಂಜಾಯ್ ಮಾಡ್ತಿದ್ದೀನಿ ಅನ್ಕೊಂಡಿದ್ಯಾ? ನೋ, ಈ ಡಿಪಾರ್ಟ್ಮೆಂಟಲ್ಲಿ ಇಂಥ ಕೆಲಸ ಮಾಡಿದಾಗ ಸ್ಟ್ರೆಸ್ ಹೆಚ್ಚಾಗಿರುತ್ತೆ. ನನ್ನ ಸ್ಟ್ರೆಸ್ ಬಸ್ಟರ್ ಯಾರು ಅನ್ಕೊಂಡಿದ್ಯಾ? SPB ಅವರು. ಆಕ್ಚುಲಿ ಪ್ರಕಾಶ್, ಇಲ್ಲೊಂದು ದೊಡ್ಡ ಜಗಳನೇ ನಡೆದಿದೆ ಪ್ರಕಾಶ್. ಒಬ್ರನ್ನೊಬ್ರು ತಳ್ಳಿದ್ದಾರೆ, ಹೊಡೆದಾಡಿದ್ದಾರೆ, ಡ್ರೆಸ್ ಹರ್ಕೊಂಡಿದ್ದಾರೆ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್, ಟೇಕ್ ದಿಸ್. ಇಲ್ಲಿ ಏನು ಬಿಡದೇ ಇರೋ ಹಾಗೆ ಹುಡುಕಿ. ಒಂದು ಚಿಕ್ಕ ಕ್ಲೂ ಕೂಡ ದೊಡ್ಡ ಇನ್ಫಾರ್ಮೇಶನ್ ಕೊಡುತ್ತೆ. ಇನ್ನೇನು ಪ್ರಕಾಶ್, ಜೈ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿದ್ಯಾ? ಮಾಡಿದ್ದೀವಿ ಸರ್. ಜೈ ಫ್ಯಾಮಿಲಿ ಇನ್ನೂ ಬಂದಿಲ್ಲ. ಜೈ ಆಂಟಿ ಅವ್ರ ನಾದ್ನಿ ಬಂದಿದ್ದಾರೆ. ನಾದ್ನಿ ಬಂದಿದ್ದಾಳ? ಇನ್ಯಾಕ್ ತಡ, ನಡಿ. ಅದ್ಕೆ ಜಾನಕಿ ಅದ್ಕೆ ಏನದ್ಕೆ? ಜೈಸರ್ಗೇನೋ ಅಪಘಾತ ಆಗಿದೆಯಂತೆ ಅದ್ಕೆ. ಈಗಷ್ಟೇ ಅವ್ರು ಫೋನ್ ಮಾಡಿ ಅಳ್ತಾ ಹೇಳಿದ್ರು, ನಮ್ಮಪ್ಪ ಏನಾದ್ರು ಅವ್ರು ತಡ್ಕೊಳ್ತಾರೆ, ಆದ್ರೆ ಜಯಂಕರ್ಗೆ ಏನಾದ್ರು ಆದ್ರೆ ನಮ್ಮಪ್ಪ ನಿಜವಾಗ್ಲೂ ತಡ್ಕೊಳಲ್ಲ. ಅವ್ರು ಹೇಗಿದ್ದಾರೆ ಆಂಟಿ? ಏನೋ ಇನ್ನೂ ಗೊತ್ತಿಲ್ಲಮ್ಮ. ಅಪಾಯ ಆಗಿದ್ದಂತ ಮಾತ್ರನೇ ನಿಮ್ಮ ಅಂಕಲ್ ಹೇಳಿದ್ರು. ಯಾವಾಗಾಯ್ತು ಅದಕ್ಕೆ? 1 ಗಂಟೆ ಹಿಂದೆ ಆಯ್ತಂತೆ ಅದಕ್ಕೆ. ಒಂದು ಗಂಟೆ ಹಿಂದೆ ನನಗೂ ಒಂದು ಕೆಟ್ಟ ಕನಸು ಬಿತ್ತು. ಅದಕ್ಕೆ ಗೊತ್ತಿರೋರು ಯಾರಿಗೋ ಆ ಅಪಾಯ ಆಗಿರೋ ಹಾಗೆ ಕೆಟ್ಟ ಕನಸು ಬಿತ್ತು. ಅಂದ್ರೆ ಜೈ ಸರ್ಗೆ ಅಪಾಯ ಆಗಿದ್ಯಾ? ಅಯ್ಯೋ ದೇವ್ರೆ,
ಅವ್ರಿಗೇನು ಆಗ್ಬಾರ್ದು. ಅವ್ರಿಗೇನೂ ಆಗಲ್ಲಮ್ಮ, ನೀ ಭಯ ಪಡಬೇಡ. ಆದರೂ ಅವರು ನಮ್ಮವ್ರು ಹೇಗಾಗ್ತಾರೆ? ಅದೇನಬಿ, ಜೈ ಸರ್ ನಿಮ್ಗೆ ಎಷ್ಟು ಸಹಾಯ ಮಾಡಿದ್ದಾರೆ. ನಿಮ್ಗೆ ಸ್ಕೂಲಲ್ಲಿ ಸೀಟ್ ಕೊಡ್ಸಿದ್ರು, ಫೀಸ್ ಕೂಡ ಕಟ್ತೀನಿ ಅಂದ್ರು, ನಿಮ್ಮಮ್ಮನ್ಗೆ ಕೆಲಸ ಕೊಟ್ರು. ಸಾರಿ ಆಂಟಿ, ಅವ್ರು ನಮ್ಮ ಶತ್ರುನೂ ಅಲ್ಲ, ನಮ್ಮ ಬಂಧುನೂ ಅಲ್ಲ. ಅವ್ರಿಗೆ ಅಪಾಯ ಆಗೋದಕ್ಕೆ ನನಗೂ ನೋವು ಆಗ್ತಿದೆ. ಆದರೆ ನಮ್ಮಮ್ಮ ಭಯ ಪಡೋ ಅಗತ್ಯ ಇಲ್ಲ. ಅವ್ರು ಹೇಗಿದ್ದಾರೋ ಏನು, ಹೋಗಿ ನೋಡೋಣ. ಬಾ ಅಮ್ಮ, ಬಾ ಅಮ್ಮ, ಪ್ಲೀಸ್ ಅಮ್ಮ, ಹೋಗೋಣ ಅಮ್ಮ. ಆದ್ರೆ ಹೆಂಗಸ್ರನ್ನ ಮಕ್ಳನ್ನ ಅಲ್ಲಿಗೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಆ ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ಮಕ್ಳನ್ನ ಹೋಗಕ್ ಬಿಡಲ್ಲ ಅಮ್ಮ. ನಿಮ್ಮನ್ನ ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಏನ್ ಮಾಡೋದಕ್ಕೆ? ಪ್ಲೀಸ್ ಅಮ್ಮ, ಹೋಗೋಣ ಅಮ್ಮ. ನನ್ಗವ್ರು ನೋಡ್ಬೇಕು ಅನ್ಸುತ್ತೆ. ತಕ್ಷಣ ಹೋಗೋಣ ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ. ಅಲ್ಲಿ ಮಕ್ಕಳನ್ನ ಅಲೋ ಮಾಡಲ್ಲ ದಿವ್ಯಾ, ಹಠ ಮಾಡಬೇಡ. ನಾನು ಹೋಗ್ಬೇಕು, ಅವ್ರನ್ನ ನೋಡ್ಬೇಕು. ನನ್ ನೋಡಿದ್ರೆ ಅವ್ರು ಹ್ಯಾಪಿ ಆಗ್ತಾರೆ. ಏಟ್ ಬಿದ್ದು ಅವ್ರ ನೋವಾಗ್ತಿದ್ಯೇನೋ. ನಾನು ಹೋಗಿ ಔಷಧಿ ಹಚ್ತೀನಿ, ಕಡಿಮೆ ಆಗುತ್ತೆ. ನನ್ ಕರ್ಕೊಂಡು ಹೋಗಮ್ಮ, ಪ್ಲೀಸ್ ಅಮ್ಮ. ನನ್ ಕರ್ಕೊಂಡು ಹೋಗು, ಪ್ಲೀಸ್ ಅಮ್ಮ. ಅಮ್ಮ ಯಾವ ಜನ್ಮದ ಬಂದಾನೋ ಇದು. ದಿವ್ಯಾಗೋಸ್ಕರ ಜೈ ಸರು, ಸಾರ್ಗೋಸ್ಕರ ದಿವ್ಯಾ ಒದ್ದಾಡ್ತಿದ್ದಾರೆ. ದಿವ್ಯಾ ಇಷ್ಟೆಲ್ಲ ಅಳೋದನ್ನ ನಾನು ಯಾವತ್ತೂ ನೋಡಿಲ್ಲ. ಇದೆಲ್ಲ ದಿವ್ಯಾ ಮನೆಗೆ ಹೋಗಿದ್ದಕ್ಕೆ ಆಗಿದೆ ಆಂಟಿ. ನೋಡ್ದ ಅಮ್ಮ ದಿವ್ಯಾ ಹೇಗೆ ಅಳ್ತಿಯಾಳಂತ. ಆ ಮನೆಗೆ ಕಳಿಸ್ಬೇಡ ಅಂದರೆ ಕೇಳ್ದ, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ಹೋಗ್ಬೇಕಂತ ಹಠ ಮಾಡ್ತೀಯಾಳೆ. ಪ್ಲೀಸ್ ಅಣ್ಣ, ಅವ್ರು ನೋಡ್ಬೇಕು, ಹೋಗೋಣ ಅಣ್ಣ. ಅಮ್ಮ ನನ್ ಕರ್ಕೊಂಡು ಹೋಗಮ್ಮ, ಪ್ಲೀಸ್ ಅಣ್ಣ. ಅವ್ರು ನೋಡ್ಬೇಕು, ಹೋಗೋಣ ಅಣ್ಣ. ಅವನಿಗೇನೂ ಆಗಲ್ಲ ದಿವ್ಯಾ, ನೀ ಹತ್ತು ಅಮ್ಮಂಗೆ ಭಯ ಪಡಿಸ್ಬೇಡ, ಅರ್ಥ ಮಾಡ್ಕೊ. ಜಯಂಕರ್ಗೆ ಏನೂ ಆಗಲ್ಲ ದಿವ್ಯಾ, ಅಳ್ಬೇಡ. ಉಸಿರೇ ಉಸಿರೇ ಈ ಹೃದಯ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಪ್ರೀತಿ ಕೊಲ್ಲಬೇಡ. ಕಣ್ಣೀರಲಿ ಬೆಯುತ್ತಿದೆ ಮನಸ್ಸು, ನೋವಲ್ಲಿಯೂ ಸಾಯುತ್ತಿದೆ ಕನಸು. ಉಸಿರಲೇ ಪ್ರೀತಿಸು, ಈ ಉಸಿರಲೇ ಪ್ರೀತಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಸಾರೇನು SPB ಇಂದ ರಾಜೇಶ್ ಬಂದಿದ್ದಾರೆ. ಪ್ರಕಾಶ್, ರಾಜೇಶ್ ಕೂಡ SPB ಶಿಷ್ಯನೇ. ಎಕ್ಸ್ಕ್ಯೂಸ್ ಮೀ. ಎಸ್ ಮಿಸ್ ನಿತ್ಯ ಶ್ರೀನಿವಾಸ್, ಐ ಆಮ್ ರಾಜ, ACP ಇಳೆಯರಾಜ. ಹೌ ಆರ್ ಯು ರೂಪಾ ಮೇಡಮ್? ಐ ಆಮ್ ಸಾರಿ, ನಿಮ್ಮ ಅಳಿಯ ತುಂಬಾ ಚಿಕ್ಕ ವಯಸ್ಸಲ್ಲಿ. ಹಲೋ, ಜೈಗೆ ಏನೂ ಆಗಿಲ್ಲ. ಅರೆ ತುಂಬಾ ಚಿಕ್ಕ ವಯಸ್ಸಲ್ಲೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ ಅಂತ ಹೇಳ್ತಿದ್ದೆ ಮಿಸ್ ನಿತ್ಯ ಶ್ರೀನಿವಾಸ್. ಹೌದು, ನಿಮ್ಮಿಬ್ಬರ ಹೆಸರಲ್ಲೂ ಕಾಮನ್ ಆಗಿರೋ ಆ ಶ್ರೀನಿವಾಸ್ ಯಾರು? ಶ್ರೀನಿವಾಸ್ ನನ್ನ ಹಸ್ಬೆಂಡ್. ಓ, ಅವರಲ್ಲಿ ಫಾರಿನ್ನಲ್ಲಿ ಇರ್ತಾರೆ. ವೈ? ನಾವು ಡಿವೋರ್ಸ್ ತಗೊಂಡಿದ್ದೀವಿ. ವಾವ್, ಗ್ರೇಟ್. ಗಂಡ ಸಾಯ್ತಿದ್ದಾಗೇನೆ ಕುಂಕುಮ ಆಡಿಸೋ ಈ ದೇಶದಲ್ಲಿ ಗಂಡನ ಜೊತೆ ವಿಚ್ಛೇದನ ತಗೊಂಡ್ರು ಅವ್ರ ಹೆಸರನ್ನ ನಿಮ್ಮ ಹೆಸರು ಜೊತೆ ಕಂಟಿನ್ಯೂ ಮಾಡ್ತಾ ಇದ್ದೀರಲ್ಲ, ಹ್ಯಾಟ್ಸ್ ಆಫ್. ಏನ್ ಮಾಡ್ತಿದ್ದೀರಾ ನೀವು?
ಎಂಕ್ವೈರಿ ಮೇಡಮ್. ಎನ್ಕ್ವೈರಿ ಮಾಡೋ ವಿಧಾನ ಇದೇನಾ? ಪ್ರಕಾಶ್, ಕಾತಲ್ ಕೊಟ್ಟು ಕಾಕ ಕಿಳಿ ಕಾಕ ಗುಣ್ಸು ಕಿ ಗುಣ್ಸು ದೀರ್ಘಾಕಿ. ನಂದು ತುಂಬಾ ಸ್ಪೆಷಲ್ ಕಾಸು, ಈ ಅಡ್ಮಿಷನ್ ಮಾಡ್ಕೊಳ್ಳಿ ಪ್ಲೀಸ್. ಕಾತಲ್ ಕೊಟ್ಟು ಕಾಕ ಕಿಳಿ ಕಾಕ ಗುಣ್ಸು ಕಿ ಗುಣ್ಸಿನ ದೀರ್ಘ. ಯಾಸ್ ಯಾಸ್ ಯಾಸ್. ನಿಮ್ಮ ಸೌಂದರ್ಯನ ಸವಿಯೋದಕ್ಕೂ ಬೇಕ್ರಿ ಟ್ಯೂಷನ್ನು. ಕಾತಲ್ ಕೊಟ್ಟು ಕಾಕ ಕಿಳಿ ಕಾಕ. ಸ್ಟಾಪ್ ಇಟ್, ನಾನ್ಸೆನ್ಸ್. ಅಲ್ವಾ? ನಾನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ನೀವು ಇಂಟರ್ಫಿಯರ್ ಆದರೆ ನನಗೂ ಕೂಡ ನಾನ್ಸೆನ್ಸ್ ಅಂತಾನೆ ಅನ್ಸುತ್ತೆ ಮೇಡಮ್. ನಮ್ಮಿಂದ ನಿಮಗೇನು ಡೀಟೇಲ್ಸ್ ಬೇಕು ACP ಅವರೇ? ನಿಮ್ಮ ಡಾಟರ್ ಕಂಪ್ಲೀಟ್ ಬಯೋಡೇಟಾ ಬೇಕು. ವಾಟ್? ನನ್ನ ಹಿಸ್ಟ್ರಿ ನಿಮಗೆ ಯಾಕೆ? ಪೊಲೀಸ್ ಅವರಲ್ವಾ, ಮೊದಲು ಹಿಸ್ಟ್ರಿನೇ ಹುಡುಕ್ತೀವಿ. ಮಿಸ್ ಆಗಿರೋದು ಜೈ. ಆ ಜೈಗೆ ನೀವು ಎಕ್ಸ್ ಲವರ್ ಮಿಸ್ ಬ್ಯಾಂಗ್ಳೂರ್. ಜೈನ ಮದುವೆ ಮಾಡ್ಕೊಳ್ಳೋಕ್ಕೆ ನೀವು ತುಂಬ ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಮ ಅಕ್ಕನ ಸಾಯಿಸ್ಬೇಕು ಅಂದ್ಕೊಂಡ್ರಿ, ನಿಮ್ಮ ಅಮ್ಮನ್ನೂ ಸಾಯಿಸ್ಬೇಕು ಅಂದ್ಕೊಂಡಿದ್ದೀರಾ. ಕೊನೆಗೆ ನಿಮ್ಮನ್ನು ನೀವೇ ಸಾಯಿಸ್ಕೊಂಡು ಡೆತ್ ಸರ್ಟಿಫಿಕೇಟ್ ಕೂಡ ತರಿಸ್ಕೊಂಡಿದ್ದೀರಾ. ಬದುಕಿದ್ದು ಸತ್ತವರಾಗೆ ತುಂಬ ಚೆನ್ನಾಗಿ ಡ್ರಾಮಾ ಮಾಡ್ತೀರಾ. ಆಮೇಲೆ ಫುಟ್ಪಾತ್ ಮೇಲೆ ಮಲಗಿರೋ ಕೂಲಿಗಳ ಮೇಲೆ ಕಾರ್ ಹಚ್ಚಿದ್ದೀರಾ. ಆ ಕೇಸ್ನ ಜಾಣ್ಮೆಯಿಂದ ನಿಮ್ಮ ಅಕ್ಕನ ಮೇಲೆ ಹಾಕಿದ್ರಿ. ಹೀಗೆ FIR ಫೈಲ್ ಆಗದಿರೋ ಎಷ್ಟೋ ಕ್ರೈಮ್ಗಳು ಮಾಡಿದ್ದೀರಾ ನೀವು. ದುಡ್ಡಿರೋ ಕಾರಣಕ್ಕೆ ಕಾನೂನ್ಗೆ ಸಿಗದೇ ಇರೋ ಥರ ಮ್ಯಾನೇಜ್ ಮಾಡಿದ್ದೀರಾ ನೀವು. ಆಮ್ ಐ ಕ್ಲಿಯರ್ ಮಿಸ್ ರೂಪಾ ಮೇಡಮ್? ಇವಾಗ್ಲೂ ಕೂಡ ಜೈ ಮಿಸ್ಸಿಂಗ್ ಹಿಂದೆ ನಿಮ್ಮ ಹ್ಯಾಂಡ್ ಇದೆ ಅಂತ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಆ ಹಳೆ ನಿತ್ಯ ಅಲ್ಲ. ಮಾಮ್, ಹೇಳು. ನೀವು ಬದಲಾಗಿದ್ದೀರಾ ಅಂತ ನಿಮ್ಮ ಮಾಮ್ ಹೇಳ್ಬೋದು, ಆದರೆ ಕೋರ್ಟಲ್ಲಿ ಆ ಸಾಕ್ಷಿ ನಡೆಯಲ್ಲ ಮೇಡಮ್. ವಾಟ್ ಯು ಮೀನ್? ಜೈನ ನಾನೇ ಏನೋ ಮಾಡಿದ್ದೀನಿ ಅಂತ ಕನ್ಫರ್ಮ್ ಮಾಡ್ತಿದ್ದೀರಾ? ನಾಟ್ ಎಕ್ಸಾಕ್ಟ್ಲಿ. ನಮ್ಮ ಅನುಮಾನಾಸ್ಪದರಲ್ಲಿ ನೀವು ಕೂಡ ಒಬ್ರು. ಉಳಿದಿರೋರು ಇಲ್ಲಿಗೆ ಬಂದಮೇಲೆ ನಿಮಗೆ ಇನ್ನೊಬ್ರನ್ನ ಜೊತೆ ಕೊಡ್ತೀನಿ. ಜೈ ಸರ್, ನಿಂತ್ಕೊಳ್ಳಿ. ಅಲ್ಲಿ ಜೈ ಅವ್ರ ಕಾರ್ ಬಿಟ್ರೆ ಇನ್ನೇನಿಲ್ಲ. ನಮ್ ಜೈಗೆ ಏನಾಗಿದ್ಯಪ್ಪ? ನಮ್ ಜೈ ಹೇಗಿದ್ದಾನೆ? ನಮ್ಮ ಸಾರ್ನ ತೋರಿಸಿ ಸರ್ ಪ್ಲೀಸ್. ಹಲೋ, ನಿಮ್ಮ ಸಾರ್ನ ನಿಮಗೆ ತೋರ್ಸೋದಕ್ಕೆ ನಾವು ಬಂದಿರೋದು ನಾಣಿ. ಸರ್, ಎಂಕ್ವೈರಿ ನಡೀತಾ ಇದೆ. ಸ್ವಲ್ಪ ಹೊತ್ತು ನೀವೆಲ್ಲ ಕಾಮ್ ಆಗಿದ್ರೆ ಸ್ವಲ್ಪನೇ ಒಂದೊಂದೇ ವಿಷಯ ಹೊರಗಡೆ ಬರುತ್ತೆ. ನೀವು ನಮ್ಗೆ ಕೋಆಪ್ರೇಟ್ ಮಾಡಿದ್ರೆ ನಮ್ಮ ಕೆಲಸ ನಾವು ಮಾಡ್ಕೋತೀವಿ. ಸೊ ಪ್ಲೀಸ್ ಕೀಪ್ ಕ್ವೈಟ್, ಓಕೆ?
ಪ್ರಕಾಶು, ಸರ್ ಇವರೆಲ್ರಿಗೂ ಏನು ನಡೀತಿದೆಯೋ ಕ್ಲಿಯರಾಗಿ ಹೇಳು. ಇದು ನಡೆಯೋದಕ್ಕೂ ಮೊದಲು ಏನು ನಡೆದಿತ್ತೋ ಅದನ್ನು ಕೂಡ ತಿಳ್ಕೊ. ಸ್ಟೇಟ್ಮೆಂಟ್ ತಗೋ. ಎಸ್ ಸರ್. ಕಾನ್ಸ್ಟೇಬಲ್. ಹೇಳಿ ಮೇಡಮ್. ನೀವು ಹೇಳಿ ಮೇಡಮ್, ಅಷ್ಟೇನಾ ಇನ್ನೇನಾದ್ರು ಡೀಟೇಲ್ಸ್ ಇದೆಯಾ? ಪಾಪ ದಿವ್ಯಾ ಜಯಾಂಕಲ್ಗೋಸ್ಕರ ಅಳ್ತಿದ್ದಾಳೆ. ದಿವ್ಯಾ ಹೋಗೋದಿಕ್ಕೆ ಅಭಿನ್ ಹೆಂಗಾದ್ರೂ ಒಪ್ಪಿಸ್ಬೇಕು. ಅಭಿ, ದಿವ್ಯಾ ಅಳ್ತಿದ್ದಾಳೆ. ಅವಳಲ್ಲಿ ಬಾ ತೋರಿಸ್ತೀನಿ. ದಿವ್ಯಾ, ಯಾಕೆ ಅಳ್ತಿದ್ಯಾ? ಅವನಿಗೋಸ್ಕರನಾ? ಅವನಿಗೇನೂ ಆಗಲ್ಲ ಅಂತ ಹೇಳಿದ್ನಲ್ಲ. ಅವ್ರು ನೋಡ್ಬೇಕು ಅನ್ಸ್ತದೆ ಅಣ್ಣ, ತಕ್ಷಣ ನೋಡ್ಬೇಕು. ಯಾವುದೇ ಸಂಬಂಧ ಇಲ್ಲರೋ ವ್ಯಕ್ತಿಗೋಸ್ಕರ ಏನಕ್ಕೆ ಅಳ್ತಿದ್ಯಾ? ಗೊತ್ತಿಲ್ಲ ಅಣ್ಣ, ಆದ್ರೆ ಅಳು ಬರ್ತಿದೆ. ಅವ್ರು ನೋಡ್ಬೇಕು ಅನ್ಸ್ತದೆ. ಅವ್ರು ನಮ್ಗೆ ಏನಾಗ್ತಾರೋ ಗೊತ್ತಿಲ್ಲ, ಆದ್ರೆ ಅವ್ರಿಗೆ ಏನಾಗಿದ್ಯೋ ಅಂತ ನೋವಾಗ್ತಿದೆ. ಇದಕ್ಕೆ ದಿವ್ಯಾ ಯಾರ ಜೊತೆನೂ ಜಾಸ್ತಿ ಪರಿಚಯ ಮಾಡ್ಕೋಬಾರ್ದು ಅನ್ನೋದು. ಅವತ್ತು ನೀನು ಅವನಿಗೆ ವಾಟರ್ ಬಾಟಲ್ ಕೊಟ್ಟಿರಲಿಲ್ಲ ಅಂದಿದ್ರೆ ಇವತ್ತು ನೀನು ಈಗ ಅಳ್ತಿದ್ಯಾ?